ಲಾರಿ ಬೈಕ್ ಮಧ್ಯೆ ಅಪಘಾತ ಸಂಭವಿಸಿದೆ. ಇಬ್ಬರು ಡ್ಯಾನ್ಸರ್ಸ್ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ನೆಲಮಂಗಲದ ಕುಣಿಗಲ್ ಬೈಪಾಸ್ನಲ್ಲಿ ಈ ಘಟನೆ ಆಗಿದೆ. ವೇಗವಾಗಿ ಬಂದಂತ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಬೈಕ್ನಲ್ಲಿದ್ದಂತ ಪ್ರಜ್ವಲ್ ಹಾಗೂ ಸಹನಾ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಲಾರಿ ಸಮೇತ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲಾರಿ ಹಾಗೂ ಬೈಕ್ನ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಇಬ್ಬರು ಡ್ಯಾನ್ಸರ್ಸ್ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ನೆಲಮಂಗಲ ಕುಣಿಗಲ್ ಬೈಪಾಸ್ ಇಲ್ಲಿ ನಡೆದಿರುವಂಥ ಘಟನೆ. ಈ ಕುಣಿಗಲ್ ಬೈಪಾಸ್ ಇದೆಯಲ್ಲ, ಅದು ಇರೋದು ಕೂಡ ಹಾಗೇ ಇದೆ. 4 ಕಡೆಯಿಂದ ರಸ್ತೆಗಳು ಬರ್ತವೆ. ಯಾರು ಎಲ್ಲೂ ಹೋಗ್ತಾರೆ ಎಂದು ಗೊತ್ತಿಲ್ಲ. ಒಂದು ಸಿಗ್ನಲ್ ಇಲ್ಲ, ಎಂಥದ್ದೂ ಇಲ್ಲ, ಪೊಲೀಸರು ಇರೋದಿಲ್ಲ. ಬೆಳಗ್ಗಿನ ಹೊತ್ತಲ್ಲಿ ಬಂದರೆ ಅಂತೂ ಲಾರಿಗಳ ಉಪಟಳ. ಅದರ ಮಧ್ಯೆ 2 ವೀಲರ್ಸ್ ಯಾರಾದರೂ ಬಂದರೆ, ಬೈಕ್ ಓಡಿಸ್ಕೊಂಡು ಬಂದರೆ ಇದೇ ಪರಿಸ್ಥಿತಿ. ಇಲ್ಲೂ ಕೂಡ ಹಾಗೇ ಆಗಿರೋದು. ಬೈಕ್ನಲ್ಲಿ ಪ್ರಜ್ವಲ್ ಹಾಗೂ ಸಹನಾ ಇಬ್ಬರು ಡ್ಯಾನ್ಸರ್ಸ್, ಇವರಿಬ್ಬರು ಇದ್ದರು. ಈಗ ಲಾರಿ ಸಮೇತ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅಂಕಿತಾ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಅಂಕಿತಾ, ಈ ಅಪಘಾತ ಸಂಭವಿಸಿದ ಹೇಗೆ ಅಂತ? ಅಂಕಿತಾ, ಧ್ವನಿ ಕೇಳಿಸ್ತಾ ಇದ್ರೆ ಈ ಭಾಗದಲ್ಲಿ ಅಂದರೆ ಈ ಬೈಪಾಸ್ ಏನಿದೆ ಇಲ್ಲಿ ಆಗಾಗ ಒಂದಿಲ್ಲ ಒಂದು ಅಪಘಾತಗಳು ಸಂಭವಿಸ್ತಾನೆ ಇರ್ತವೆ. ಯಾಕೆ, ಕಾರಣ ಏನು, ಜೊತೆಗೆ ಈ ಆಕ್ಸಿಡೆಂಟ್ ಯಾಕಾಯಿತು ಅಂತ ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆಗಲೇ ಹೇಳ್ತಾ ಇದ್ದೆ, ಈ ಬೈಪಾಸ್ ಇದೆಯಲ್ಲ, ಒಂದು ಕಡೆಯಿಂದ ಸುಮಾರು 20 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ತುಮಕೂರು ರಸ್ತೆ ಇದು 20 ಜಿಲ್ಲೆಗಳಿಗೆ. ಆ ನಂತರ ಈ ಕುಣಿಗಲ್ ಬೈಪಾಸ್, ನೆಲಮಂಗಲದ ಹತ್ತಿರ ಇರುವಂಥ ಕುಣಿಗಲ್ ಬೈಪಾಸ್, ಅಲ್ಲೊಂದು ಸಿಗ್ನಲ್ ಇಲ್ಲ, ಎಂಥದ್ದೂ ಇಲ್ಲ, ಯಾರ್ಯಾರು ಎಲ್ಲಿಂದ ನುಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಜೊತೆಗೆ ಕಂಟೈನರ್ಗಳು ಅತಿ ಹೆಚ್ಚಾಗಿ ಓಡಾಡ್ತವೆ, ಲಾರಿಗಳು ಓಡಾಡ್ತವೆ. ಆಗಲೇ ಹೇಳಿದೆ 21 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ಅಲ್ಲೂ ಹೋಗುವಂಥ ದೊಡ್ಡ ದೊಡ್ಡ ಬಸ್ಸುಗಳು ಎಲ್ಲನೂ ಇದೇ ರಸ್ತೆಯಲ್ಲಿ ಹೋಗುತ್ತೆ. ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ಆದರೂ ಕೂಡ ಪದೇ ಪದೇ ಅಪಘಾತಗಳು ಮಾತ್ರ ಸಂಭವಿಸ್ತಾನೆ ಇದ್ದಾವೆ. ಒಬ್ಬರು ಪೊಲೀಸರನ್ನು ನಿಯೋಜನೆ ಮಾಡೋದು, ಟ್ರಾಫಿಕ್ ಪೊಲೀಸರನ್ನು ನಿಯೋಜನೆ ಮಾಡೋದು, ಎಂಥದ್ದೂ ಇಲ್ಲ. ನೀವು ಬೆಳ್ಳಂಬೆಳಗ್ಗೆಲ್ಲಾದರೂ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ನಿಜಕ್ಕೂ ಭಯ ಆಗಿಬಿಡುತ್ತೆ. ಯಾವ ಲಾರಿ ಯಾರಿಗೆ ಬಂದು ಎಲ್ಲ ಅಪ್ಪಳಿಸುತ್ತೋ ಗೊತ್ತಿಲ್ಲ, ಯಾರು ಡಿಕ್ಕಿ ಹೊಡಿತಾರೋ ಗೊತ್ತಿಲ್ಲ, ಅಪಘಾತ ಆಗುತ್ತೋ ಗೊತ್ತಿಲ್ಲ. ಇಲ್ಲೂ ಕೂಡ ಪಾಪ ಇಬ್ಬರು ಯಂಗ್ ಬ್ಲಡ್ ನೋಡಿ, ಇಬ್ಬರು ಯುವಕರು, ಇಬ್ಬರು ಡ್ಯಾನ್ಸರ್ಸ್ ಆಗಿದ್ರು. ಮತ್ತೆ ಅಂಕಿತಾ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಕಿತಾ, ಈ ಭಾಗದಲ್ಲಿ ಸಾಕಷ್ಟು ಅನಾಹುತಗಳು, ಅಪಘಾತಗಳು ಸಂಭವಿಸ್ತಾನೆ ಇರ್ತವೆ ಆಗಿಂದಾಗೆ. ಈ ಅಪಘಾತ ಕಾರಣ ಏನು, ಜೊತೆಗೆ ಈ ಆಕ್ಸಿಡೆಂಟ್ ಆಗಿದೆ ಹೇಗೆ ಅಂತ? ವಾಸುದೇವ್ ಭಟ್, ಇದು ನೆಲಮಂಗಲದ ಕುಣಿಗಲ್ ಬೈಪಾಸ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ರಾತ್ರಿ ಸುಮಾರು 10:30 ಗಂಟೆಗೆ ಪ್ರಜ್ವಲ್ ಹಾಗೆ ಇಬ್ರು ಏನಿದ್ದಾರೆ ಡ್ಯಾನ್ಸರ್ಸ್, ಇವರು ಬೈಕ್ ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಂದಂತಹ ಲಾರಿ ಹಿಂಬದಿಯಿಂದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆಯುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ತೀರಾ ವೇಗವಾಗಿ ಲಾರಿ ಚಾಲಕ ಬರ್ತಾ ಇದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವಾಗ ಡಿಕ್ಕಿ ಹೊಡೆಯುತ್ತೋ ಆ ಸಂದರ್ಭದಲ್ಲಿ ಇಬ್ರು ಕೂಡ ನೆಲಕ್ಕೆ ಅಪ್ಪಳಿಸ್ತಾರೆ. ತಕ್ಷಣ ಅವರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಸ್ಥಳದಲ್ಲೇ ಅವರಿಬ್ರು ಕೂಡ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಬರ್ತಾ ಇರುವಂತದ್ದು. ಅಂದ್ರೆ ಲಾರಿ ಚಾಲಕ ಬೈಕ್ ನಲ್ಲಿ ಬರ್ತಾ ಇದ್ದಂತಹ ಇಬ್ರು ಏನಿದ್ದಾರೆ ಅವರನ್ನ ಗಮನಿಸೋದಿಲ್ಲ. ಏಕಾಏಕಿ ಲಾರಿಯನ್ನ ಮುಂದೆ ತಳ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿ ಬೈಕ್ಗೆ ಅಡ್ಡ ಬಂದು ಈ ರೀತಿಯಾಗಿ ಇನ್ಸಿಡೆಂಟ್ ಆಗಿರುವಂತದ್ದು. ಸದ್ಯಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆದ್ರೆ ಇಲ್ಲಿ ಪ್ರಜ್ವಲ್ ಮತ್ತೆ ಸಹನಾ ಏನಿದ್ದಾರೆ ಇವರಿಬ್ರು ಕೂಡ ಶ್ರೀರಾಮ್ಪುರದ ಕುರುಬರಹಳ್ಳಿಯ ನಿವಾಸಿಯಾಗಿದ್ದಾರೆ. ಜೊತೆಗೆ ಇಬ್ರು ಕೂಡ ಡ್ಯಾನ್ಸರ್ಗಳು. ಕೆಲವು ಹಿಂದೆ ಅಂದ್ರೆ ಇವ್ರದೊಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೂಡ ಇರುತ್ತೆ. ಅದರಲ್ಲಿ ಇವರು ಡ್ಯಾನ್ಸ್ಗೆ ಅಂತ ಹೇಳಿ ಹೋಗ್ತಾ ಇದ್ರು. ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರೋಗ್ರಾಮ್ ನಲ್ಲಿ ಮಾಡಿ ಅದರ ಒಂದು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ಈ ರೀತಿಯ ಇನ್ಸಿಡೆಂಟ್ ಆಗಿರುವಂತದ್ದು. ಸದ್ಯಕ್ಕೆ ಲಾರಿ ಚಾಲಕನನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.